ಯಾವ ರೀತಿ ಅವೈಜ್ಞಾನಿಕವಾಗಿದೆ ಸರ್? ಪ್ಯಾನಿಕ್ ಬಟನ್ ಅಂತ ಹೇಳುವಂಥದ್ದು ಅವೈಜ್ಞಾನಿಕವಾದಂಥ ಸಾಧನ ಅಂತ ಹೇಳ್ಬೋದು. ಒಂದು ಪ್ಯಾನಿಕ್ ಬಟನ್ನ ಉದ್ದೇಶ, ಒಬ್ಬ ವಾಹನದಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಪ್ರಯಾಣಿಕನಿಗೆ ಆಗುವಂಥ ತೊಂದರೆಗೆ ಏನಾದರೂ ಆದರೆ ಅವನು ಆ ಒಂದು ಬಟನನ್ನು ಒತ್ತಿ ಸಹಾಯಕ್ಕಾಗಿ ಪೊಲೀಸ್ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಇಲಾಖೆಗಳಿಗೆ ಒಂದು ಬೇಡಿಕೆಗಳಲ್ಲಿ ಇಡುವಂಥ ಒಂದು ಸಾಧನ ಅದಾಗಿರ್ತದೆ. ಆದರೆ ಅದನ್ನು ಅಳವಡಿಸಿಕೊಂಡು ಹೋದಂಥ ಒಬ್ಬ ಪ್ರಯಾಣಿಕನಿಗೆ ಅವನೇನಾದರೂ ಒತ್ತಿದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅದು ಯಾವುದೇ ಮಾಹಿತಿ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಅದನ್ನು ಮಾಹಿತಿ ಹೋಗುವಂಥ ಆ ರೀತಿಯ ಸಿಸ್ಟಮನ್ನು ಅಳವಡಿಸಿಯೇ ಇಲ್ಲ. ಯಾವುದೇ ವಾಹನಗಳಿಂದ ಆ ರೀತಿಯಾದಂಥ ಮಾಹಿತಿ ಅಳವಡಿಸುವಂಥ ವ್ಯವಸ್ಥೆಗಳೇ ಇಲ್ಲ ಅಂತ. ಸೊ ಬರೀ ಒಂದು ಕಾಟಾಚಾರಕ್ಕೆ ಅವರೊಂದು ಇದೊಂದು ಹಣ ಮಾಡುವ ದಂಧೆಯ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸಾರಿಗೆ ಇಲಾಖೆ ಅಥವಾ ಸಾರಿಗೆ ಇಲಾಖೆ ಕೋರ್ಟಿಗೆ ಒಂದು ರೇಟನ್ನು ಕೊಟ್ಟಿದೆ. 8,150 ರೂಪಾಯಿ ಒಂದು ಟ್ಯಾಕ್ಸಿ ವಾಹನಕ್ಕೆ ಕೊಟ್ಟಂಥ ರೇಟ್ ಎಲ್ಲ ಕಳೆದು GST ಬಿಲ್ ಕೊಟ್ಟರು ಕೂಡ 9,500 ಆಗಬೇಕಾಗಿರುವಂಥ ಒಂದು ಸಾಧನಕ್ಕೆ 11,500 ಎಲ್ಲ ಕಡೆ ತೆಕ್ಕೊಳ್ತಾ ಇದ್ದಾರೆ. 11,500 ತೆಕ್ಕೊಂಡ್ರೂ ಕೂಡ ಸರಿಯಾದಂಥ ಒಂದು ಬಿಲ್ಲು ಕೊಡುವಂಥ ವ್ಯವಸ್ಥೆ ಇಲ್ಲ. ಒಂದು ಎರಡನೇದು, ಆ ವಾಹನಕ್ಕೆ ಅದು ಫಿಟ್ ಮಾಡಿದ ನಂತರ ಅದನ್ನು ಟೆಸ್ಟ್ ಮಾಡುವಂತೇಳಿ ಒತ್ತಿದರೆ ಯಾವುದೇ ರೀತಿಯಾದಂಥ ಮೆಸೇಜ್ಗಳು ಹೋಗುವಂಥದ್ದಿಲ್ಲ. ಪೂರಕವಾಗಿ ಅದಕ್ಕೆ ಸ್ಪಂದನೆ ಆಗಬೇಕು ಅಂತ ಹೇಳುವಂಥದ್ದು ಕಂಟ್ರೋಲ್ ರೂಮ್ ಸಪ್ರೇಟಾಗಿ ಆಗಬೇಕು ಪೊಲೀಸ್ ಇಲಾಖೆಗಳಿಂದ ಅಥವಾ ಸಾರಿಗೆ ಇಲಾಖೆಯಿಂದ. ಅದಕ್ಕೆ ಅಂಥದ್ದು ಕೂಡ ಯಾವುದು ಕಂಡು ಬಂದಿಲ್ಲ. ಆದರೆ ನಿಟ್ಟಿನಲ್ಲಿ ಇದು ತುಂಬ ನಿರುಪಯುಕ್ತ ಅಂತ ಹೇಳ್ಬೋದು, ಅವೈಜ್ಞಾನಿಕ ಅಂತಲೇ ಹೇಳ್ಬೋದು ಅಂತೇಳಿ. ಈಗ ರಾಜ್ಯದಲ್ಲಿ ಎಷ್ಟು ಟ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಮತ್ತು ಎಷ್ಟು ಅಳವಡಿಸ್ಕೊಂಡಿದ್ದಾರೆ ನೋಡಿ? ಈಗ ರಾಜ್ಯದಾದ್ಯಂತ ಸಾರಿಗೆ ಇಲಾಖೆಯ ಲೆಕ್ಕ ಪ್ರಕಾರನೇ 4,52,000 ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ಗಳಿದೆ ಇವತ್ತು. ಇದರಲ್ಲಿ ಆಲ್ಮೋಸ್ಟು 95% ಎಲ್ಲ ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಕಳೆದ ಬಾರಿ FC ಆಗಬೇಕಾದ್ರೆ ಅದನ್ನು ಅಳವಡಿಸಿಕೊಳ್ಳಕ್ಕೆ ಮಾಡಲೇಬೇಕಿತ್ತು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 6,500 ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ಗಳಿದೆ. ಆಲ್ಮೋಸ್ಟು 90% ನಮ್ಮ ಜಿಲ್ಲೆಯಲ್ಲಿ ಕೂಡ ಎಲ್ಲರೂ ಅಳವಡಿಸಿಕೊಂಡಿದ್ದಾರೆ. ಅಳವಡಿಸಿಕೊಂಡವರು ಎಲ್ಲರೂ ಕೂಡ ಒಬ್ರಿಗೂ ಇಷ್ಟರವರೆಗೆ ಪರ್ಪಸ್ಲಿ ಮಾಡಿರುವಂಥದ್ದಾಗಿದ್ದು ಕೂಡ ಒಂದು ಸಲ ಟೆಸ್ಟ್ ಮಾಡುವಂತ ಹೇಳುವ ನಿಟ್ಟಿನಲ್ಲಿ ಒಂದು ಕುತೂಹಲ ಇದೆ, ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಯಾಕಂತ ಹೇಳಿದರೆ ನಮಗೂ ಇದು ಸೇಫ್ಟಿ. ನಾಳೆ ಪ್ಯಾಸೆಂಜರ್ಗಳು ನಮ್ಮನ್ನು ತಗೊಂಡು ಹೋದಂಥ ಸಂದರ್ಭದಲ್ಲಿ ನಮಗೂ ಅವರೇನಾದರೂ ಮಾಡಿದರೂ ನಾವು ಕೂಡ ಅದನ್ನು ಒತ್ತಿದಾಗ ಒಂದು ಏನೋ ನಮಗೆ ಆ ಒಂದು ಇದಿರುವ ಒಂದು ಭಯವನ್ನು ಹೋಗಲಾಡಿಸುವಂಥದ್ದು ಅಥವಾ ಒಂದು ನಮಗೂ ಒಂದು ಸೇಫ್ಟಿ ಇದೆ ಅಂತ ಹೇಳುವಂಥ ಭಾವನೆಯಿಂದ ನಾವು ಕೂಡ ಪ್ರೆಸ್ ಮಾಡಬೇಕಾಗ್ತದೆ ಅಂತ ಹೇಳುವ ಇದರಿಂದ ನಾವು ಕಷ್ಟಪಟ್ಟು ದುಡಿದಂಥ ಒಂದು 11,500, 12,000, 13,500 ಕೊಟ್ಟದನ್ನು ನಾವು ಒಮ್ಮೆ ಟೆಸ್ಟ್ ಮಾಡಿಕೊಳ್ಳುವ ಅಂತ ಹೇಳಿದರೆ ಒತ್ತಿದರೆ ನಮಗೂ ಕೂಡ ಯಾವುದು ಅದರಲ್ಲಿ ಮೆಸೇಜ್ಗಳೇ ಬರೋಲ್ಲ, ಇಷ್ಟರವರೆಗೆ ಬರೋದಿಲ್ಲ. ನೋಡಿ, ಇವತ್ತು ಒಂದು ಪ್ಯಾನಿಕ್ ಬಟನ್ ಹಾಕಿಕೊಂಡು ಬಂದು ಗಾಡಿ ನಿಲ್ಲಿಸಿದ್ದೇವೆ ಕೆಳಗೆ ಟೆಸ್ಟ್ ಮಾಡಬೇಕಾದ್ರೆ. ಈಗ ಹೋಗಾದರೆ ಪ್ರೆಸ್ ಮಾಡಿ, ಅದು ಬರ್ತಾ ಇಲ್ಲ. ಕಳೆದ ಬಾರಿ ಎಷ್ಟು ಬಂದಿದ್ದು ಇದ್ದರೂ ಟೆಸ್ಟ್ ಮಾಡ್ಕೊಳ್ಳಿ ಬಂದಿಲ್ಲ. ಈ ರೀತಿಯಾದಂಥ ಅವ್ಯವಸ್ಥೆಗಳು ಆಗ್ತದೆ. ಎಲ್ಲೂ ಕೂಡ ಮೆಸೇಜ್ಗಳು ಬಂದದ್ದು ಓದೋದು ಇಲ್ಲವೇ ಇಲ್ಲ. ಈಗ ನಿಮ್ಗೆ ಯಾವ ರೀತಿ ಇದು ಹೋರಾಟ ಯಾವ ರೀತಿ ಮಾಡ್ತೀರಿ? ಯಾಕಂದರೆ ಒಂದು ಸರ್ಕಾರ ಇಷ್ಟು ಬಿಟ್ಟು ತಗೋತದೆ, ಸೆಂಟ್ರಲ್ ಗೌರ್ಮೆಂಟ್ ಇದೊಂದು ಸ್ಕೀಮ್, ಆದರೆ ಬೇರೆ ರಾಜ್ಯಗಳು ಇದು ಮಾಡಿದ್ದಾರೆ, ಬೇರೆ ರಾಜ್ಯಗಳು ಮಾಡಿದ್ದಾರೆ. ನೋಡಿ, ಬೇರೆ ಕರ್ನಾಟಕ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಹೌದು, ನಿರ್ಭಯ ಹತ್ಯೆಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಳವಡಿಸಿದೆ. ಆದರೆ ಒಂದು ಸೂಚನೆಯನ್ನು ಕೊಟ್ಟಿದೆ, ನಿಮ್ಮ ರಾಜ್ಯಗಳಿಗೆ ಬಿಟ್ಟ ವಿವೇಚನೆ ಅಂತೇಳಿ ಕೂಡ ಒಂದು ಲೈನ್ ಸೇರಿಸಿದೆ ಆ ಕಾಪಿಯಲ್ಲಿ. ಅಧಿಸೂಚನೆ ನಾವು ನೋಡಿದ್ದೇವೆ. ಅದರಲ್ಲಿ 3ನೇ ಲೈನಲ್ಲಿ ಕೊಟ್ಟಿದ್ದಾರೆ ನಿಬಂಧನೆ. ನೋಡಿ, ಯಾರು ಅಳವಡಿಸ್ತಾರೋ ದೇಶದಾದ್ಯಂತ ಇರುವ 108 ಕಂಪನಿಗಳಿಗೆ ASI ಮಾರ್ಕ್ ಇರುವಂಥ 108 ಕಂಪನಿಗಳನ್ನು ನಾವು ಕೊಟ್ಟಿದ್ದೇವೆ. ಅವರು ಯಾವ ಕಂಪನಿಗಳಲ್ಲೂ ಕೂಡ ಅಳವಡಿಸ್ಕೊಳ್ಬೋದು ಅಂತ ಹೇಳುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ಇವರು ಕಳೆದ ಬಾರಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಆ ಎಲ್ಲ ಕಂಪನಿಗಳಿಗೂ ಕೂಡ ನಾವು ಆಕ್ಷನ್ಗೆ ಕರೆದಿದ್ದೆವು. ಆದರೆ ನಮ್ಮಲ್ಲಿ ಬಂದಿರುವಂಥದ್ದು ಬರೀ 12 ಕಂಪನಿಗಳು ಮಾತ್ರ. ಯಾಕಂತ ಹೇಳಿದರೆ ನಾವು ದೇಶದಾದ್ಯಂತ ಇರುವ ಬೇರೆ ಬೇರೆ ರಾಜ್ಯದಾಗೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಳವಡಿಸಿ. ನಮ್ಮ ರಾಜ್ಯದ ಸೇಫ್ಟಿಗೆ ಬೇಕಾಗಿ ನಾವು ಹೇಳಿರುವಂಥ ಸಾಫ್ಟ್ವೇರನ್ನೇ ಅಳವಡಿಸಿಕೊಂಡು ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾಗಿ ನಾವು ಹೇಳಿರುವ 12 ಕಂಪನಿಗಳ ಜೊತೆ ಮಾತ್ರ ನೀವು ಮಾಡಬೇಕು ಅಂತ ಹೇಳುವಂಥ ಸೂಚನೆಯನ್ನು ಕೊಟ್ಟು, ಎಲ್ಲಿದ್ದರೆ ಪಕ್ಕದಲ್ಲಿ ಕೇರಳದಲ್ಲಿ 5,000, 6,800ಗೆ ಎಲ್ಲ ಆಗ್ತದೆ. ರೀಚಾರ್ಜ್, ಬಟನ್ ಎಲ್ಲ ಮುಗ್ದು ಹೋಗ್ತದೆ. ಆದರೆ ನಮ್ಮಲ್ಲಿ ನಾವು 13,500 ಕೊಡ್ತಾ ಇದ್ದೀವಿ ಲಾಸ್ಟ್ ಟೈಮ್. ಈಗ 12,500ಕ್ಕೆ ಬಂದಿದೆ. ಇವತ್ತು ಅಳವಡಿಕೆ ಮಾಡಿರುವಂಥದ್ದು 13,300 ಇವತ್ತು ಕೊಟ್ಟು ಅಳವಡಿಕೆ ಮಾಡಿದ್ದಾರೆ. ನಾವು ನಮ್ಮ ಬೇಡಿಕೆ ಇಷ್ಟೇ, ಸಾಲ ಸೂಲ ಮಾಡಿ ಕಷ್ಟಪಟ್ಟು ನಾವು ಈಗಾಗಲೇ ಅಳವಡಿಸಿಕೊಂಡು ಆಗಿದೆ. ಅದನ್ನು ಒಂದನೇದಾಗಿ ಅದನ್ನು ಆ್ಯಕ್ಟಿವ್ ಮಾಡಬೇಕು. ನೀವು ಅಳವಡಿಸಿಕೊಂಡ ಉದ್ದೇಶ ಏನು? ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವೇನು ಮಾಡಿದ್ದೀರಿ ಅದು ಸಾರ್ವಜನಿಕರಿಗೆ ಒಂದು ಸಿಗುವ ರೀತಿಯಲ್ಲಿ ಅದನ್ನು ಮಾಡಬೇಕು. ಫಸ್ಟ್ ಇದ್ದು ಬೇಡಿಕೆ ಅದು. ಎರಡನೇದು, ನಾವು ಯಾವುದೇ ಕಾರಣಕ್ಕೂ ನೀವು ಅದರ ಉದ್ದೇಶವನ್ನು ಇಟ್ಟುಕೊಂಡು FC ನಿಲ್ಲಿಸುವಂಥದ್ದು ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಆ FC ರೇಟ್ ಏನು 3,800 ನೀವು ತಗೊಳ್ತೀರಿ, ಅದು ಬಿಟ್ಟು ಸಾರಿಗೆ ಇಲಾಖೆ ಕೊಟ್ಟ ರೇಟ್ ಏನಿದೆ 1,800 ಅದನ್ನೇ ಅಳವಡಿಕೆ ಮಾಡಿ
ನಮಗೆ ಅಳವಡಿಸಬೇಕು ಮತ್ತು ಆ ರೇಟಲ್ಲೇ ನಮಗೆ ಕೊಡಬೇಕು ಅಂತ ಹೇಳುವಂಥದ್ದು ಒತ್ತಾಯ. ನಾವು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ದಿನಗಳನ್ನು ಕರೆದು ಎಲ್ಲರನ್ನು ಕರೆದು ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಜಿಲ್ಲಾ ಮಟ್ಟದಲ್ಲಿ, ಇಲ್ಲೂ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ, ಉಡುಪಿಯಲ್ಲೂ ಮಾಡ್ತೇವೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾವು ಇದನ್ನು ಸಂಘಟನೆ ಮಾಡಿಕೊಂಡು ಪ್ರತಿಭಟಿಸಬೇಕು ಅಂತ ಹೇಳುವಂಥ ಆ ಯೋಚನೆ ಅಡಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ. ಆನಂದ್ ಕೆ, ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ ಮ್ಯಾನ್ ಮತ್ತು ಮ್ಯಾಕ್ಸ್ ಕ್ಯಾಬ್ ಅಸೋಸಿಯೇಷನ್.